ಆನಂದತೀರ್ಥಮತುರಂ ಭಜೆ ತಾಪತ್ರಯಾಪಹಂ ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧಮತಾನುಗಾ ವೈಷ್ಣವಾ ವಿಷ್ಣುಹೃದಯಾ ತಾನ್ನಮಸ್ಯೆ ಗುರೋನ್ಮಮ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಬದುಕಿನಲ್ಲಿ ನಾವೆಲ್ಲರೂ ಕೂಡ ನಿತ್ಯ ಸುಖ ಸಂತೋಷದಿಂದ ನಿರಬೇಕು ನಾವೆಲ್ಲ ಬಯಸೋದು. ಸುಖ ಸಂತೋಷಗಳು ನಿತ್ಯ ಇರಲಿ, ಕಷ್ಟ ದುಃಖ ನೋವು ಯಾವತ್ತೂ ಬರದಿರಲಿ, ಎಳ್ಳಷ್ಟೂ ಬರದಿರಲಿ. ಇದು ನಿಮ್ಮೆಲ್ಲರ ಬಯಕೆ. ಅಂತಹ ನಮ್ಮ ಬಯಕೆ ಪರಿಪೂರ್ಣ ಆಗಬೇಕು ಅಂತಿದ್ದರೆ ನಮ್ಮ ಪ್ರಯತ್ನ ಬೇಕು. ಪ್ರಾಮಾಣಿಕವಾದ ಪ್ರಯತ್ನ, ಪರಿಪೂರ್ಣವಾದ ಪ್ರಯತ್ನ ಬೇಕು. ಹಾಗೆ ಅಂತೇಳಿಕೊಂಡು ನಮ್ಮ ಪ್ರಯತ್ನ ಬರಿದೇ ನಮ್ಮ ಪ್ರಯತ್ನ ಸಾರ್ಥಕ ಯಶಸ್ವಿ ಆಗೋದಿಲ್ಲ. ನಮ್ಮ ಪ್ರಯತ್ನಕ್ಕೆ ದೇವರ ಅನುಗ್ರಹವೂ ಬೇಕು. ಹಕ್ಕಿಯೊಂದು ಎತ್ತರದ ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರ್ತಾ ಹೋಗುತ್ತೆ, ಎರಡೂ ರೆಕ್ಕೆ ಪರಿಪೂರ್ಣವಾಗಿದ್ದಾಗ. ಲೆಕ್ಕಾಚಾರಕ್ಕೆ ಒಂದು ಅನ್ನೋದು ಎರಡರ ಅರ್ಧ. ಎರಡು ರೆಕ್ಕೆ ಇದ್ದರೆ ಎಷ್ಟು ಎತ್ತರದಲ್ಲಿ ಹಾರಬಹುದು? ಒಂದೇ ರೆಕ್ಕೆ ಇದ್ದರೆ ಅದರ ಅರ್ಧದಷ್ಟನ್ನು ಹಾರಲಿಕ್ಕೆ ಆಗಬೇಕು. ಆದರೆ ಆಗತ್ತೋ ಕೇಳಿದರೆ ಇಲ್ಲೇ ಇಲ್ಲ. ಎರಡೂ ಪರಿಪೂರ್ಣವಾಗಿದ್ದಾಗಲಷ್ಟೇ ಸ್ವಚ್ಛಂದವಾದ ವಿಹಾರ. ಇಲ್ಲಿ ಮತ್ತೆ ಆ ಎರಡು ರೆಕ್ಕೆಯಲ್ಲಿ ಯಾವುದು ಮುಖ್ಯ? ಎಡಗಡೆ ರೆಕ್ಕೆಯೋ ಬಲಗಡೆ ರೆಕ್ಕೆಯೋ ಕೇಳಿದರೆ ಇಲ್ಲ, ಎರಡೂ ಪರಿಪೂರ್ಣವಾಗಿ ಬೇಕು. ಅದರಂತೆ ನಮ್ಮ ಬದುಕಿನಲ್ಲಿ ನಮ್ಮ ಪ್ರಯತ್ನ ಮುಖ್ಯವೋ ದೇವರ ಅನುಗ್ರಹ ಮುಖ್ಯವೋ ಕೇಳಿದರೆ ಎರಡೂ ಮುಖ್ಯವೇ. ನಮ್ಮ ಪ್ರಯತ್ನ ಇಲ್ಲ, ಎಲ್ಲ ದೇವರಿಟ್ಟಾಗತ್ತೆ ಎಂದು ಕೈಕಟ್ಟಿ ಕೂತರೆ ಯಶಸ್ಸನ್ನು ಪಡೆಯೋದಿಲ್ಲ. ಎಲ್ಲವನ್ನು ದೇವರ ಮೇಲೆ ಭಾರ ಹಾಕಿ ನಾವು ಕೈಕಟ್ಟಿ ಕೂತರೆ ಕೆಲಸ ಆಗೋದಿಲ್ಲ. ದೇವರು ಎಲ್ಲಿದ್ದಾನೆ, ಏನಿದ್ರು ನನ್ನಿಂದ ನಡೆಯೋದು ಒಂದು ಹೇಳಿಕೊಂಡು ದೇವರನ್ನು ಮರೆತು ಬರಿದೇ ತನ್ನ ಪ್ರಯತ್ನವನ್ನು ನಂಬಿ ಬದುಕುವ ವ್ಯಕ್ತಿಯು ಕೂಡ ಬದುಕಿನಲ್ಲಿ ಯಶಸ್ಸನ್ನು ಪಡೆಯೋದಿಲ್ಲ. BSKB ಅಸೋಸಿಯೇಷನ್ನು ಹೆಸರೇ ಹೇಳೋ ಹಾಗೆ ದೂರದ ದಕ್ಷಿಣ ಕನ್ನಡದಿಂದ ಬಂದಿರತಕ್ಕಂತಹ ಬ್ರಾಹ್ಮಣ ಸಮೂಹ ಬದುಕಿಗೋಸ್ಕರ ವೃತ್ತಿಯನ್ನು ಆಶ್ರಯಿಸಿಕೊಂಡು ಹುಡುಕಿಕೊಂಡು ಅರಸಿಕೊಂಡು ಬಹುದೂರದ ಮುಂಬೈಗೆ ಬಂದಾಗ ನಮ್ಮ ಬದುಕು ಅದು ನಿರ್ವಿಘ್ನವಾಗಿ ಸಾಗಬೇಕು ಅಂತಿದ್ದರೆ ಭಗವಂತನ ಅನುಗ್ರಹ ನಮಗೆ ಬೇಕೇ ಬೇಕು. ಬಲವಾಗಿ ನಂಬಿದವರು. ಹಾಗಾಗಿ ಬರುವಾಗ ಬರಿಗೈಯಲ್ಲಿ ಬಂದೇ ಇಲ್ಲ. ನಮ್ಮ ಆಚಾರ ವಿಚಾರ ನಡೆ ನುಡಿ ಸಂಸ್ಕೃತಿ ವೇಷ ಭೂಷ ಇವೆಲ್ಲವನ್ನು ಕೂಡ ಹೊತ್ತುಕೊಂಡು ಬಂದರು. ಬದುಕಿನಲ್ಲಿ ಸಂಕಷ್ಟಗಳು ಸಹಜ, ಅದನ್ನು ಎದುರಿಸಬೇಕು ಅಂತಿದ್ದರೆ ಇವೆಲ್ಲ ನಮಗೆ ಬಲವನ್ನು ತುಂಬುತ್ತಾವೆ. ನಮ್ಮ ಬದುಕನ್ನು ಬೀಸುಗಲ್ಲಿಗೆ ಹೋಲಿಸ್ತಾ ಇದ್ದಾರೆ. ಬೀಸುಗಲ್ಲು ಗೊತ್ತಿರಬೇಕು. ಕೆಳಗೊಂದು ದೊಡ್ಡ ಕಲ್ಲಿರುತ್ತೆ, ಮೇಲೆ ಇನ್ನೊಂದು ದಪ್ಪನೆ ಕಲ್ಲಿರುತ್ತೆ, ತಲೆಯಲ್ಲಿ ಒಂದು ರಂಧ್ರ ಇರುತ್ತೆ. ಆ ರಂಧ್ರದೊಳಗೆ ಧಾನ್ಯಗಳನ್ನು ಹಾಕಿ ಮೇಲಿನ ಕಲ್ಲನ್ನು ತಿರುವಿದರೆ ಒಳಗೆ ಸೇರಿಕೊಂಡಂತಹ ಧಾನ್ಯ ತುಂಡಾಗತ್ತೆ, ಪುಡಿಯಾಗತ್ತೆ, ಹಿಟ್ಟಾಗಿ ಕೆಳಗೆ ಬಿದ್ದು ಬಿಡತ್ತೆ. ಒಳಗೆ ಸೇರಿಕೊಂಡ ಧಾನ್ಯ ಪುಡಿಯಾಗಿ ತುಂಡಾಗಿ ಹಿಟ್ಟಾಗಿ ಕೆಳಗೆ ಬಿದ್ದು ಬಿಡತ್ತೆ. ನಮ್ಮ ಬದುಕು ಹಾಗಿದೆಯಂತೆ. ಹೇಗೆ? ಆ ಬೀಸುಗಲ್ಲಿನ ನಡುವೆ ಸಿಕ್ಕ ಧಾನ್ಯಗಳಂತೆ. ಯಾವುದು ಕಲ್ಲು ಯಾವುದಿದು? ಇಲ್ಲಿ ಗಮನಿಸಿ, ಒಂದು ಭೂತಕಾಲ, ಅದು ಒಂದು ಕಲ್ಲು. ಇನ್ನೊಂದು ಭವಿಷ್ಯತ್ ಕಾಲ, ಅದು ಇನ್ನೊಂದು ಕಲ್ಲು. ಭೂತಕಾಲ ಅದು ಎಷ್ಟು ದೊಡ್ಡದಿದೆ ಕೇಳಿದರೆ
ಗೊತ್ತಿಲ್ಲ. ಅದು ಎಷ್ಟು ದೊಡ್ಡದು ಗೊತ್ತಿಲ್ಲ. ಅಷ್ಟು ದೊಡ್ಡದು, ಅದನ್ನು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಭವಿಷ್ಯತ್ ಕಾಲ ಅದು ಎಷ್ಟು ದೊಡ್ಡದು ಕೇಳಿದರೆ ಅದರ ಕೊನೆ ಎಲ್ಲಿಂದ ಗೊತ್ತಿಲ್ಲ. ಈ ಎರಡೂ ಕಲ್ಲುಗಳು ನಿರಂತರ ತಿರುಗ್ತಾ ಇರ್ತವೆ. ಬೀಸುಗಲ್ಲಲ್ಲಿ ಒಂದೇ ಕಲ್ಲು ತಿರುಗೋದು, ಇಲ್ಲಿ ಹಾಗೆಲ್ಲ ಎರಡೂ ಕಲ್ಲು ತಿರುಗ್ತಾ ಇರುತ್ತೆ. ನಾವು ಭವಿಷ್ಯತ್ ಕಾಲ ಅಂತ ಹೇಳಿ ಮುಗಿಸೋದ್ರಷ್ಟಿಗೆ ಅದು ಭೂತಕಾಲ ಆಗಿ ಹೋಗಿ ಆಗಿರುತ್ತೆ. ಈ ಭೂತ ಭವಿಷ್ಯತ್ತುಗಳ ನಡುವೆ ಇದೆ ವರ್ತಮಾನ ಕಾಲ. ಭೂತಕಾಲ ಭವಿಷ್ಯತ್ ಕಾಲಗಳ ನಡುವೆ ಇದೆ ವರ್ತಮಾನ ಕಾಲ. ಅದು ಎಷ್ಟು ದೊಡ್ಡದಿದೆ ಕೇಳಿದರೆ ಅತ್ಯಂತ ಸೂಕ್ಷ್ಮ ಕಾಲ, ಅತ್ಯಂತ ಸೂಕ್ಷ್ಮ ಕಾಲ. ನಾವು ವರ್ತಮಾನ ಅಂತ ಹೇಳುವಾಗ ಅದು ಭೂತಕಾಲ ಆಗಿ ಹೋಗಿರುತ್ತೆ. ನಾವು ಎಲ್ಲಿದ್ದೇವೆ? ಆ ವರ್ತಮಾನ ಕಾಲದಲ್ಲಿದ್ದೇವೆ. ನಾವು ಆ ವರ್ತಮಾನ ಕಾಲದಲ್ಲಿದ್ದೇವೆ. ಎರಡು ಕಲ್ಲುಗಳ ನಡುವೆ ಇರತಕ್ಕಂತಹ ಅವಕಾಶ ಎಷ್ಟು? ಬೀಸುಗಲ್ಲಿನ ಎರಡು ಕಲ್ಲುಗಳ ನಡುವೆ ಇರತಕ್ಕಂಥ ಅವಕಾಶ ಅತ್ಯಲ್ಪ. ಹಾಗಾಗಿಯೇ ಆ ಒಂದು ಕಲ್ಲು ತಿರುಗುವಾಗ ಒಳಗೆ ಸೇರಿಕೊಂಡಂಥ ಧಾನ್ಯ ಅದು ತುಂಡಾಗತ್ತೆ, ಹುಡಿಯಾಗತ್ತೆ, ಹಿಟ್ಟಾಗಿ ಕೆಳಗೆ ಬಿದ್ದುಬಿಡುತ್ತೆ. ಇಲ್ಲಿ ಎರಡೂ ಕಲ್ಲುಗಳು ತಿರುಗ್ತಾ ಇದ್ದಾವೆ. ಮಧ್ಯದ ವರ್ತಮಾನ ಕಾಲ ಅತ್ಯಲ್ಪ. ನಾವಿದ್ದೇವೆ ಆ ವರ್ತಮಾನ ಕಾಲದಲ್ಲಿ. ಕಾಲ ತಿರುಗ್ತಾ ಇರುವಂತೆ ಒಳಗಿರುವಂತಹ ನಾವು ನಾನಾ ಬಗೆಯ ಸಂಕಷ್ಟಗಳಿಗೆ ಒಳಗಾಗ್ತಾ ಇರ್ತೇವೆ. ನಾನಾ ಬಗೆಯ ಸಂಕಷ್ಟಗಳಿಗೆ ಒಳಗಾಗ್ತೇವೆ. ಎಲ್ಲೋ ಕೊನೆಗೆ ಬಿದ್ದೇ ಬಿಟ್ಟಿರ್ತೇವೆ. ಇದರಿಂದ ಬಿಡುಗಡೆ ಹೇಗೆ? ಇದರಿಂದ ಬಿಡುಗಡೆ ಹೇಗೆ? ಸಾಧ್ಯವೇ ಇಲ್ಲವೋ ಕೇಳಿದರೆ ಇದೆ. ಅದಕ್ಕೂ ದೃಷ್ಟಾಂತ ಇದೇ ಬೀಸುಗಲ್ಲು. ಬೀಸುವಿನ ಕಲ್ಲು ಎರಡೂ ತಿರುಗ್ತಾ ಇರುತ್ತೆ. ಒಳಗೆ ಸೇರಿಕೊಂಡ ಧಾನ್ಯ ಪುಡಿ ಆಗತ್ತೆ. ಎಲ್ಲ ಅಲ್ಲ, ಕೆಲವು ಧಾನ್ಯಗಳು ಕಿಂಚಿತ್ತೂ ಏಟಾಗದ ಹಾಗೆ, ಕಿಂಚಿತ್ತೂ ಏಟಾಗದ ಹಾಗೆ ನೀವು ಕಾಲನ್ನು ಎಷ್ಟು ಬೇಕಾದರೂ ತಿರುಗಿಸಿ ಕಿಂಚಿತ್ತೂ ಏಟಾಗೋದಿಲ್ಲ, ಇದ್ದ ಹಾಗೆ ಇರತ್ತೆ. ಯಾವುದು? ಆ ಎರಡೂ ಕಲ್ಲನ್ನು ನಡುವೆ ಹಿಡಿದಿಟ್ಟಂತಹ ಒಂದು ಗೂಟ ಇದೆ. ಎರಡೂ ಕಲ್ಲನ್ನು ಹಿಡಿದಿಟ್ಟಂತಹ ಒಂದು ಗೂಟ. ಆ ಗೂಟದ ಬುಡಕ್ಕೆ ಅಂಟಿಕೊಂಡು ನಿಂತಿರತಕ್ಕಂತಹ ಧಾನ್ಯ ನೀವು ಎಷ್ಟು ಬೇಕಾದರೂ ಕಲ್ಲು ತಿರುಗಿಸಿ ಅದು ಪುಡಿ ಆಗೋದೇ ಇಲ್ಲ, ಅದಕ್ಕೆ ಹಾಯವೇ ಆಗೋದಿಲ್ಲ, ತುಂಡು ಆಗೋದಿಲ್ಲ. ಯಾವುದು? ಆ ಎರಡೂ ಕಲ್ಲನ್ನು ಹಿಡಿದಿಟ್ಟಂತಹ ನಡುವಿನ ಗೂಟ ಏನಿದೆ ಅದರ ಬುಡಕ್ಕೆ ಅಂಟಿಕೊಂಡಿರತಕ್ಕಂಥ ಧಾನ್ಯ. ಯಾರು ಬೀಸುಗಲ್ಲು ನೋಡಿಲ್ಲ, ಮನೆಯಲ್ಲಿ ಮಿಕ್ಸಿ ಗ್ರೈಂಡರ್ ಇದೆ ಅಲ್ಲ, ಆ ಬ್ಲೇಡ್ನ ಅಡಿಯಲ್ಲಿ ಕುಳಿತುಕೊಂಡಂತಹ ಧಾನ್ಯವೋ ತರಕಾರಿ ತುಂಡು ಆ ಬ್ಲೇಡ್ನ ಅಡಿಯಲ್ಲಿ ಹೋಗಿ ಅದರ ಬುಡಕ್ಕೆ ಅಂಟಿಕೊಂಡು ಕೂತ್ಕೊಂಡಿದ್ದೆ. ಅದಕ್ಕೆ ಏಟೇ ಇಲ್ಲ. ಹಾಗೆ ನಮಗೂ ಕೂಡ ಅಂತಹದ್ದೇ ಒಂದು ಆಧಾರ ಸ್ತಂಭ ಇದೆ. ಯಾವುದು? ಅವನೇ ದೇವರು ಭಗವಂತ. ಅವನೇ ದೇವರು ಭಗವಂತ. ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲನಾಮಕನಾಗಿರ್ತಕ್ಕಂಥ ಭಗವಂತ ಯಾರಿದ್ದಾನಲ್ಲ ಅವನೇ ನಮಗೆ ಬಲವಾಗಿರತಕ್ಕಂಥ ಆಧಾರ ಸ್ತಂಭ. ಆ ಭಗವಂತನ ಪಾದದ ಬುಡಕ್ಕೆ ನಾವು ಅಂಟಿಕೊಂಡು ಕೂತೇವು ಅಂತಂದರೆ, ಭಗವಂತನ ಪಾದವನ್ನು ಗಟ್ಟಿಯಾಗಿ ನಾವು ಹಿಡ್ಕೊಂಡು ಕೂತೇವು ಅಂತಂದರೆ ಕಾಲ ಎಷ್ಟು ಬೇಕಾದರೂ ತಿರುಗಲಿ, ನಾವು ಸುಭದ್ರ, ನಾವು ಭದ್ರವಾದಂತಹ ಬದುಕನ್ನು ಸಾಗಿಸಬಹುದು. ಯಾರು ಹಾಗೆ ಭಗವಂತನ ಪಾದವನ್ನು ಬಲವಾಗಿ ನಂಬಿ ಕೂತಿರ್ತಾರೆ ಅವರ ಬದುಕಿನಲ್ಲಿ ಸಂಕಷ್ಟಗಳಲ್ಲ. ಪುರೋಹಿತರು ಏನೇ ಕರ್ತವ್ಯ ಮಾಡುವಂತ ಹೇಳುವ ಮಂತ್ರ ಇದೆ. ನಿತ್ಯೋತ್ಸವ, ನಿತ್ಯ ದಾನಂ, ನಿತ್ಯ ಶ್ರೀಹಿ, ನಿತ್ಯಶೋ ಯಶಃ. ಯಾರಿಗೆ? ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ. ನಿತ್ಯೋತ್ಸವ, ಯಾರು ಭಗವಂತನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಕೂತಿರ್ತಾರೆ ಅವರ ಬದುಕು ಹೇಗಿರುತ್ತೆ ಅಂತಂದರೆ ನಿತ್ಯೋತ್ಸವ. ವರ್ಷಕ್ಕೊಮ್ಮೆ ವಾರ್ಷಿಕ ಉತ್ಸವ ಮಾಡೋದು ಅಂತಿದೆ. ವರ್ಷಕ್ಕೊಮ್ಮೆ ಯಾಕೆ? ನಿತ್ಯೋತ್ಸವ. ನಿತ್ಯ ದಾನಂ, ದಾನ ಧರ್ಮ ಸತ್ಕರ್ಮಾಚರಣೆ ವರ್ಷಕ್ಕೊಮ್ಮೆ
ಮಾಡೋದಿದೆ. ಅಲ್ಲ, ನಿತ್ಯ ದಾನ. ಇದನ್ನೆಲ್ಲ ಮಾಡಬೇಕು ಅಂತಾದರೆ ಸಾತ್ವಿಕವಾದ ಸಂಪತ್ತು ಬೇಕು. ನಿತ್ಯ ಶ್ರೀಹಿ, ನಿತ್ಯ ಶ್ರೀಹಿ, ಶ್ರೀಹಿನ ಸಂಪತ್ತು. ಇದನ್ನೆಲ್ಲ ಮಾಡೋದರಿಂದಾಗಿ ನಿತ್ಯಶೋ ಯಶಃ, ಒಳ್ಳೆ ಸತ್ಕೀರ್ತಿ. ಯಾರಿಗೆ? ಯೇಷಾಂ ಹೃದಯಸ್ಥೋ ಭಗವಾನ್, ಯಾರ ಹೃದಯದಲ್ಲಿ ಭಗವಂತ ಬಂದು ನೆಲೆಸಿದ್ದಾನೆ, ಆ ಬೀಸುಗೋಲಿನ ನಡುವೆ ಇರತಕ್ಕಂತಹ ಆಧಾರ ಸ್ತಂಭ ಇರಿದೆಯಲ್ಲ, ಹಾಗೆ ಯಾರ ಹೃದಯದೊಳಗೆ ಆ ಭಗವಂತ ಬಂದು ನೆಲೆಸಿದ್ದಾನೆ ಅವರಿಗೆ ನಿತ್ಯೋತ್ಸವ, ನಿತ್ಯದಾನಂ, ನಿತ್ಯಶ್ರೀಹಿ, ನಿತ್ಯಶೋಯಶಃ ಯೇಷಾಂ ಹೃದಯಸ್ಥೋ ಭಗವಾನ್. ಭಗವಂತ ಬಂದು ಹೃದಯದಲ್ಲಿ ಕೂತ ಮಾತ್ರಕ್ಕೆ ಇದೆಲ್ಲ ಯಾಕೆ ಸಿದ್ಧ ಆಗಬೇಕು? ಯಾಕೆ ಅಂತಂದರೆ ಮಂಗಲಾಯತನೋ ಹರಿಹಿ, ಸಕಲ ಮಂಗಲಗಳಿಗೆ ಮನೆಯಾಗಿರುವವನು ಶ್ರೀಹರಿ ಭಗವಂತ. ಸಕಲ ಮಂಗಲಗಳಿಗೆ ಮನೆಯಾಗಿರುವವನು ಶ್ರೀಹರಿ. ಅಂತಹವನನ್ನು ಹೃದಯದಲ್ಲಿ ಹೊತ್ತುಕೊಂಡೆವು ಅಂತಂದರೆ ನಮ್ಮ ಬದುಕು ಮಂಗಲಮಯ. ಯುಧಿಷ್ಠಿರನಿಗೆ ಭೀಷ್ಮರು ವಿಷ್ಣು ಸಹಸ್ರನಾಮವನ್ನು ಉಪದೇಶಿಸಬೇಕು. ಅದಕ್ಕೆ ಪ್ರಾರಂಭದಲ್ಲಿ ಯಾವ ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ಹೇಳ್ತಾ ಇದ್ದೇನೋ ಆ ಮಹಾವಿಷ್ಣು ಅಂತಂದರೆ ಯಾರು, ಅವನ ಪರಿಚಯ ಒಂದಿಷ್ಟು ಮಾಡಿಕೊಡ್ತೇನೆ ಅಂತ ಹೇಳಿಕೊಂಡು ಭೀಷ್ಮರು ಒಂದು ಕೆಲವು ಶ್ಲೋಕಗಳಲ್ಲಿ ವರ್ಣನೆ ಮಾಡುವಾಗ ಹೇಳಿದಂತಹ ಒಂದು ಮಾತು, ಪವಿತ್ರಾಣಾಂ ಪವಿತ್ರಯ್ಯೋ ಮಂಗಲಾನಾಂಚ ಮಂಗಲಂ. ಪವಿತ್ರಾಣಾಂ ಪವಿತ್ರಯ್ಯ, ಲೋಕದಲ್ಲಿ ಪವಿತ್ರ ವಸ್ತುಗಳು ಅಂತ ಏನಿದ್ದಾವೆ ಆ ಎಲ್ಲ ವಸ್ತುಗಳು ಪವಿತ್ರ ಅಂತ ಆದದ್ದು ಯಾರ ಸಂಪರ್ಕದಿದ್ದರೋ. ಮಂಗಲಾನಾಂಚ ಮಂಗಲಂ, ಲೋಕದಲ್ಲಿ ಮಂಗಲ ವಸ್ತುಗಳು ಅಂತ ಏನೆಲ್ಲ ಇದ್ದಾವೆ ಅವೆಲ್ಲ ಮಂಗಲ ವಸ್ತುಗಳು ಅಂತ ಆದದ್ದು ಯಾರ ಸನ್ನಿಧಾನದಿಂದಲೋ ಅಂತಹ ಮಹಾವಿಷ್ಣುವಿನ ಸಹಸ್ರನಾಮಗಳನ್ನು ಉಪದೇಶಿಸ್ತೇನೆ. ಲೋಕದಲ್ಲಿ ಪವಿತ್ರ ವಸ್ತುಗಳು ಏನು ಎಲ್ಲ ಇದ್ದಾವೋ ಅವುಗಳಿಗೆ ಪಾವಿತ್ರ್ಯವನ್ನು ಕೊಟ್ಟವ ಅವ. ಮಂಗಲ ವಸ್ತುಗಳು ಅಂತ ಏನೆಲ್ಲ ಇದ್ದಾವೋ ಅವುಗಳೊಳಗೆ ಮಾಂಗಲ್ಯವನ್ನು ತುಂಬಿದವನವನು. ಅಂತಹ ಭಗವಂತನನ್ನು ನಾವು ಹೃದಯದಲ್ಲಿ ಹೊತ್ತುಕೊಂಡೆವು ಅಂತಂದರೆ ನಮ್ಮ ಬದುಕು ಮಂಗಲ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀಪುತ್ರ, ಮಂಗಲಂ ಗರುಡಧ್ವಜ. ಅಂತಹ ಪರಮ ಮಂಗಲ ಸ್ವರೂಪಿಯಾಗಿರುವ ಭಗವಂತನನ್ನು ನಾವು ನಮ್ಮ ಹೃದಯದೊಳಗೆ ಹೊತ್ತುಕೊಂಡೆವು ಅಂತಂದರೆ ಆವಾಗ ನಮ್ಮ ಬದುಕು ಕೂಡ ಮಂಗಲಮಯವಾಗಿರುತ್ತೆ. ಜಗದ್ಗುರುಗಳಾದ ಶ್ರೀಮಾನ್ ಮಧ್ವಾಚಾರ್ಯರು ನಮಗೆ ಕೊಟ್ಟಿರುವ ದೊಡ್ಡ ಸಂದೇಶ ಇದು. ಭಗವಂತನ ಹೃದಯದಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಿ. ಉಡುಪಿಯೊಳಗೆ ಶ್ರೀಕೃಷ್ಣನ ಪ್ರತಿಷ್ಠೆ ಮಾಡಿದ್ದು ಇದಕ್ಕೋಸ್ಕರ. ಬದುಕಿನಲ್ಲಿ ಬರುವ ಏನೇ ತೊಂದರೆಗಳು ಸಂಭಾವಿತವಾಗಿದ್ದರೂ ಈ ಭಗವಂತನ ಆರಾಧನೆ ಮಾಡಿ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತವೆ. ಭಗವಂತನ ಆರಾಧನೆ ಯಾವಾಗ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು? ನಾವೆಲ್ಲ ದಿನಕ್ಕೊಂದು ಅರ್ಧ ಗಂಟೆ ದೇವರ ಪೂಜೆ ಮಾಡ್ತೇವೆ, ಇಲ್ಲ 1 ಗಂಟೆ ಮಾಡ್ತೇವೆ. ನಮ್ಮ ಹಿರಿಯರಂತಾರೆ ಅರ್ಧ ಗಂಟೆ 1 ಗಂಟೆ ಸಾಲದು, ದಿವಸಕ್ಕೆ 2 ಹೊತ್ತು ಮಾಡಿ. ದಿವಸಕ್ಕೆ 2 ಹೊತ್ತು ಮಾಡಬೇಕು. ಯಾವುದದು 2 ಹೊತ್ತು? ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. 2 ಹೊತ್ತು ಮಾಡಬೇಕಂತೆ. ಒಂದು ಪ್ರಾತಃ ಪ್ರಭೃತಿ ಸಾಯಾಂತಂ, ಬೆಳಗ್ಗೆ ಮುಂಜಾನೆ ಮೊದಲುಗೊಂಡ್ರೆ ಮುಸ್ಸಂಜೆ ತನಕ 1 ಹೊತ್ತು. ಇನ್ನೊಂದು ಹೊತ್ತು ಸಾಯಾದಿ ಪ್ರಾತರಂತತಃ, ಮುಸ್ಸಂಜೆ ಮೊದಲುಗೊಂಡು ಮುಂಜಾವಿನ ತನಕ. ಮುಂಜಾವು ಮೊದಲುಗೊಂಡು ಮುಸ್ಸಂಜೆ ತನಕ 1, ಮುಸ್ಸಂಜೆ ಮೊದಲುಗೊಂಡು ಮುಂಜಾವಿನ ತನಕ ಇನ್ನೊಂದು. ಇದು 24x7. ಯಾಕೆ? ದೇವರ ಅನುಗ್ರಹ ನಮಗೆ ಬದುಕಿನಲ್ಲಿ ಎಷ್ಟು ಹೊತ್ತು ಬೇಕು? ಅರ್ಧ ಗಂಟೆ ದೇವರ ಪೂಜೆ ಮಾಡ್ತೇವೆ, ದೇವರಂತಾನೆ ಆಯಿತು, ಅರ್ಧ ಗಂಟೆ ಹಿಂಗೆ ಅನುಗ್ರಹ ಮಾಡ್ತೇನೆ, ಆಯ್ತು ಸಾಕು, ಇನ್ನು ಉಳಿದ ಹೊತ್ತು ನಾವೇ ಮ್ಯಾನೇಜ್ ಮಾಡ್ಕೋತೇವೆ. ಉಂಟಾ? ಇಲ್ಲ. ಹಾಗಾದರೆ ದೇವರ ಅನುಗ್ರಹ ನಮಗೆ 24x7 ಬೇಕು ಅಂತಿದ್ರೆ ನಮ್ಮ ಹಿರಿಯರು ನಮಗೆ ಅಂದರು, ದೇವರ ಆರಾಧನೆಯನ್ನು ಹಾಗೆ ಮಾಡು. ಆಯಿತು, ಮಾಡಬಹುದು. ನಮ್ಮ ಸಮಸ್ಯೆ ಇವಾಗ ದೇವರ ಪೂಜೆನೇ ಮಾಡ್ತಾ ಕೂತ್ರೆ ನಮ್ಮ ಹೊಟ್ಟೆ ಬಟ್ಟೆ ಗತಿ ಏನು?
ದೇವರ ಪೂಜೆಯೇ ಮಾಡ್ತಾ ಕೂತ್ರೆ ನಮ್ಮ ಹೊಟ್ಟೆ ಬಟ್ಟೆ ಗತಿ ಏನು? ಅದಕ್ಕೆ ಹಿರಿಯರಂದರು, ಜಗದ್ಗುರುಗಳಾದ ಮಧ್ವಾಚಾರ್ಯರು ಮಾರ್ಗ ತೋರಿಸಿದರು. ದೇವರ ಆರಾಧನೆಯೇ ನಿಮ್ಮ ಬದುಕು ಆಗೋದು ಅಲ್ಲ, ನಿಮ್ಮ ಬದುಕೆಲ್ಲವೂ ಕೂಡ ದೇವರ ಪೂಜೆ ಆಗಬೇಕು. ನಿಮ್ಮ ಬದುಕೆಲ್ಲವೂ ಕೂಡ ಅದು ದೇವರ ಆರಾಧನೆ ಆಗಬೇಕು. ನಿತ್ಯದಲ್ಲಿ 24 ಗಂಟೆ ಅದನ್ನೆಲ್ಲ ನಾವು ಹಂಚಿ ಹಾಕ್ತೇವೆ. ಆಫೀಸ್ ಕೆಲಸ 8 ಗಂಟೆ 10 ಗಂಟೆ, ಮಾರ್ಕೆಟ್ ಕೆಲಸ ಅದಕ್ಕೊಂದು 2 ಗಂಟೆ, ಆಟಕ್ಕಿಷ್ಟು, ಊಟಕ್ಕಿಷ್ಟು, ಪಾಠಕ್ಕಿಷ್ಟು, ಮಲಗಲಿಕ್ಕಿಷ್ಟು. ಉಸಿರಾಟಕ್ಕೆ ಎಷ್ಟು ಹೊತ್ತು? 10 ಗಂಟೆ ಆಫೀಸ್ ವರ್ಕು, ಇನ್ನೊಂದಿದೆಯಲ್ಲ ಕೆಲಸ, ಉಸಿರಾಟ, ಅದಕ್ಕೆ ಎಷ್ಟು ಹೊತ್ತು? ಅದಕ್ಕೂ ಒಂದಿಷ್ಟು ಹೊತ್ತು. 10 ಗಂಟೆ ಬೇಡ, ಒಂದು 20 ಗಂಟೆ ಇರಲಿ, 22 ಇರಲಿ, 23 ಇರಲಿ, ಇನ್ನೊಂದು ಗಂಟೆ ರೆಸ್ಟು, ಪರ್ಮನೆಂಟ್ ರೆಸ್ಟ್ ಆಗೋದಿಲ್ಲ. 24x7 ಈ ಉಸಿರಾಟ ಅನ್ನೋದು ಕೆಲಸ ಅದು ಪರ್ಮನೆಂಟಾಗಿ ನಡೀತಲೇ ಇರಬೇಕು. ನಾವು ಮಲಗಿದ್ರೂ ಕೂಡ, ನಾವು ಮಲಗಿದ್ದಾಗಲೂ ನಮ್ಗೆ ಗೊತ್ತುಂಟೋ ಗೊತ್ತಿಲ್ಲೋ ಆ ಕ್ರಿಯೆ ಅಂತೂ ನಡೀತಾ ಇರಬೇಕು. ದೇವರ ಆರಾಧನೆ ಹೀಗೆ, ಭಗವಂತನ ಆರಾಧನೆ ಹೀಗೆ. ಉಸಿರಾಟ ಬೇರೆ ಅಲ್ಲ, ಬದುಕು ಬೇರೆ ಅಲ್ಲ. ಉಸಿರಾಟ ಬೇರೆ ಅಲ್ಲ, ಅದೊಂದು ಕೆಲಸ ಅಲ್ಲ. ಅದೊಂದು ಕೆಲಸ ಅಂತ ಆದದ್ದಾಗಿದ್ದರೆ ಅದಕ್ಕೊಂದಿಷ್ಟು ಹೊತ್ತು ಹಂಚಿಡೋದು ಇಲ್ಲ. ಉಸಿರಾಟ ಬೇರೆ ಅಲ್ಲ, ಬದುಕು ಬೇರೆ ಅಲ್ಲ. ಅದರಂತೆ ಭಗವಂತನ ಆರಾಧನೆ ಬೇರೆ ಅಲ್ಲ, ನಮ್ಮ ಬದುಕು ಬೇರೆ ಅಲ್ಲ. ನಮ್ಮ ಬದುಕೆಲ್ಲವೂ ಕೂಡ ಭಗವಂತನ ಆರಾಧನೆ ಆಗಬೇಕು. ಹೇಗೆ? ಕೃಷ್ಣನೇ ಇದಕ್ಕೆ ದಾರಿ ತೋರಿಸಿದ. ಕೃಷ್ಣನೇ ತೋರಿದ ದಾರಿ ಭಗವದ್ಗೀತೆಯಲ್ಲಿದೆ ಆ ಮಾತು. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಸ್ವಕರ್ಮಣ ತಮಭ್ಯರ್ಚ್ಯ, ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿ ಏನಿದೆ ಅಲ್ಲ, ಅದನ್ನು ನನ್ನ ಪೂಜೆ ಅಂತ ಮಾಡಿ. ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿಯನ್ನು ನನ್ನ ಪೂಜೆ ಅಂತ ಮಾಡಿ. ದೇವರು ಎಲ್ಲಿದ್ದಾನೆ? ಗುಡಿಯೊಳಗಿದ್ದಾನೆ. ಅರ್ಧ ಗಂಟೆ ದೇವರ ಪೂಜೆ ಮಾಡ್ತೇವೆ. ದೇವರಂತಾನೆ, ನಾವು ಅಂದುಕೊಳ್ಳೋದು ದೇವರ ಪೂಜೆ ನಂದು ಇವತ್ತಿದ್ದು ಮುಗೀತು. ದೇವರಂತಾನಲ್ಲ, ನಾ ಇರೋದು ಎಲ್ಲಿ? ಕೇವಲ ಗುಡಿಯೊಳಗಿರೋದು ನಾನು. ಎಲ್ಲಿದ್ದಾನೆ ದೇವರು? ದೇವರೇ ಅಂತಾನೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ದೇವರೆಲ್ಲಿದ್ದಾನೆ? ಎಲ್ಲರೊಳಗಿದ್ದಾನೆ. ದೇವರು ಇಲ್ಲದ ಜಾಗ ತೋರಿಸಿ. ಯಾರಾದರೂ ದೇವರು ಇಲ್ಲದಿರೋ ಜಾಗ ತೋರಿಸಿ. ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ. ಭಗವಂತನ ಇಲ್ಲದ ಜಾಗ ಇಲ್ಲ. ಹಾಗಾದರೆ ಎಲ್ಲೋ ಒಂದು ಕಡೆ ಹೋಗಿ ಪೂಜೆ ಮಾಡಿದರೆ 1% ಆಗಿಲ್ಲ. 1% ಆಗಿಲ್ಲ. ಅದು ಎಲ್ಲ ಕಡೆ ದೇವರ ಪೂಜೆ ಮಾಡಬೇಕು. ವಿಶೇಷವಾಗಿ ಜಡವಸ್ತುವಿಗಿಂತಲೂ ಕೂಡ ಚೇತನ ವಸ್ತುಗಳೊಳಗೆ ಭಗವಂತನ ಸನ್ನಿಧಾನ ಹೆಚ್ಚಿದೆ. ದೇವರೇ ಅಂದಿರುವ ಮಾತು ಭಾಗವತ ತೆಗೆದು ನೋಡಿ. ಅಲ್ಲೂ ನನ್ನ ಪೂಜೆ ಆಗಬೇಕು. ಹೇಗೆ? ಸ್ವಕರ್ಮಣ ತಮಭ್ಯರ್ಚ್ಯ. ಬದುಕಿಗೋಸ್ಕರ ಆಯ್ದುಕೊಂಡಂತಹ ವೃತ್ತಿ ಏನಿದೆಯಲ್ಲ, ಇದು ಬರಿದೆ ದುಡ್ಡು ಸಂಪಾದನೆ ಮಾಡೋದಕ್ಕೋಸ್ಕರ ಅಲ್ಲ. ನನ್ನ ಈ ವೃತ್ತಿಯ ಮೂಲಕ ದೇವರ ಪೂಜೆ ಮಾಡ್ತಾ ಇದ್ದೇನೆ. ದೇವರು ಎಲ್ಲಿದ್ದಾನೆ? ಎಲ್ಲರ ಹೃದಯದೊಳಗೆ ನೆಲೆಸಿದ್ದಾನೆ. ಎಲ್ಲರ ಹೃದಯದೊಳಗಿದ್ದಾನೆ ದೇವರು. ಆ ದೇವರ ಪೂಜೆಯನ್ನು ನಾನು ಮಾಡ್ತಾ ಇದ್ದೇನೆ ಈ ವೃತ್ತಿಯ ಮೂಲಕ. ನನ್ನ ಈ ವೃತ್ತಿಯ ಮೂಲಕ ಅವನ ಪೂಜೆ ಮಾಡ್ತಾ ಇದ್ದೇನೆ. ಒಬ್ಬ ಡಾಕ್ಟರ್ ಮಾಡುವಂತಹ ವೈದ್ಯಕೀಯ ವೃತ್ತಿ ಇರಬಹುದು, ಒಬ್ಬ ಅಧ್ಯಾಪಕ ಮಾಡುವ ಅಧ್ಯಾಪನ ವೃತ್ತಿ ಇರಬಹುದು, ಒಬ್ಬ ಗೃಹಿಣಿ ಮಾಡುವ ಗೃಹಕೃತ್ಯ ಇರಬಹುದು, ಒಬ್ಬ ಕೃಷಿಕ ಮಾಡುವ ಕೃಷಿ ವೃತ್ತಿ ಇರಬಹುದು, ಒಬ್ಬ ಗುಮಾಸ್ತ ಮಾಡುವ ಅವನ ಕೆಲಸ ಇರಬಹುದು. ನನ್ನ ಈ ವೃತ್ತಿಯ ಮೂಲಕ ಎಲ್ಲರೊಳಗಿರುವ ದೇವರ ಪೂಜೆಯನ್ನು ಮಾಡ್ತಾ ಇದ್ದೇನೆ. ಈ ಭಾವನೆ ಬಂದು ಬಿಟ್ಟರೆ
ನಮ್ಮ ಇಹ ಪರಗಳ ಎರಡೂ ಬದುಕು ಪರಿಪೂರ್ಣವಾಗತ್ತೆ. ದೇವರಿಗೆ ಪೂಜೆ ಮಾಡುವಾಗ ಹೇಗೆ ಮಾಡ್ತೇವೆ ನಾವು? ಬಗೆ ಬಗೆಯ ಪುಷ್ಪಗಳನ್ನು, ಬಗೆ ಬಗೆಯ ಬಗೆ ಬಗೆಯ ಫಲಗಳನ್ನು, ನೈವೇದ್ಯಗಳನ್ನು ಸಮರ್ಪಣೆ ಮಾಡ್ತೇವೆ. ಎಂತಹದ್ದನ್ನು? ಪರಿಮಳಭರಿತವಾದ ಪುಷ್ಪ, ಪರಿಮಳಭರಿತವಾದ ಪುಷ್ಪ, ರಸಭರಿತವಾಗಿರುವ ಹಣ್ಣು. ಪರಿಮಳ ಇಲ್ಲ, ದುರ್ಗಂಧ ಬೀರ್ತಾ ಇದೆ, ಕೊಳೆತು ಹೋಗಿದೆ. ಆ ಪುಷ್ಪವನ್ನು ನಾವು ಯಾರೂ ದೇವರಿಗೆ ಪೂಜೆಗೆ ಬಳಸೋದಿಲ್ಲ. ಇನ್ನೂ ಪಕ್ವವಾಗಿಲ್ಲ, ಇನ್ನೂ ಕಾಯಿಯಾಗೇ ಇದೆ, ಹಣ್ಣೇ ಆಗಿಲ್ಲ, ದೇವರ ನೈವೇದ್ಯ ಕೇಳ್ತೀವ? ಇಲ್ಲ, ಹಣ್ಣಾಗಿ ಅದಿನ್ನೂ ಕೊಳೆತು ಹೋಗ್ಲಿಕ್ಕೆ ಶುರುವಾಗಿದೆ, ದುರ್ವಾಸನೆ ಬೀರ್ತಾ ಇದೆ, ಆ ಹಣ್ಣನ್ನು ನಾವು ದೇವರಿಗೆ ನೈವೇದ್ಯ ಮಾಡ್ತೇವಾ? ಇಲ್ಲ. ನಾವು ಬದುಕಿನಲ್ಲಿ, ವೃತ್ತಿ ಜೀವನದಲ್ಲಿ ಇಡುವ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅದು ದೇವರ ಪಾದಕ್ಕೆ ಸಮರ್ಪಿಸುವ ಹೂವಾಗಬೇಕು, ದೇವರಿಗೆ ಸಮರ್ಪಿಸುವಂತಹ ಹಣ್ಣಾಗಬೇಕು. ವೃತ್ತಿ ಜೀವನದಲ್ಲಿಡುವ ಪ್ರತಿಯೊಂದು ಹೆಜ್ಜೆಯು ಸುಗಂಧಭರಿತವಾದ ಪುಷ್ಪ ಆಗಬೇಕು, ರಸಭರಿತವಾದ ಹಣ್ಣಾಗಬೇಕು. ಯಾವಾಗತ್ತೆ? ಅಲ್ಲಿ ಮೋಸ, ವಂಚನೆ, ಅವ್ಯವಹಾರ, ಭ್ರಷ್ಟಾಚಾರ ಇಂತಹದ್ದು ಯಾವುದೂ ಇಲ್ಲ ಅಂತಂದರೆ, ಆವಾಗ ಅದು ಸುಗಂಧಭರಿತವಾದ ಪುಷ್ಪ, ರಸಭರಿತವಾದ ಹಣ್ಣು. ಇಂತಹ ದೋಷಗಳಿಗೆ ಎಡೆ ಇದೆ ಅಂತಂದರೆ, ದುಡ್ಡು ಮಾಡೋದೇ ನನ್ನ ವೃತ್ತಿಯಿಂದ ನನ್ನ ಗುರಿ. ದುಡ್ಡು ಮಾಡಬೇಕು ಅಂತಾದರೆ ಏನು ಮೋಸ, ಅವ್ಯವಹಾರ, ವಂಚನೆ ಏನು ಬೇಕಾದರೂ ಮಾಡಬಹುದು. ದುಡ್ಡು ಮಾಡೋದಷ್ಟೇ ಮುಖ್ಯ ಗುರಿ ಇತ್ತು ಅಂತಂದರೆ, ಇದೆಲ್ಲ ಸೇರಿಕೊಂಡಂತಂದರೆ ಇವೇ ಎಲ್ಲ ಹುಳ ಸೇರಿಕೊಂಡಂತಹ, ದುರ್ಗಂಧ ಬೀರುವಂತಹ, ಕೊಳೆತು ಹೋದಂತಹ ಹೂವು ಹಣ್ಣು. ಅದು ದೇವರ ನೈವೇದ್ಯಕ್ಕೆ ಬರೋದಿಲ್ಲ. ಅದು ಆಗ ದೇವರ ಪೂಜೆ ಆಗೋದೇ ಇಲ್ಲ. ಅದು ದೇವರ ಪೂಜೆ ಅಲ್ಲ, ಅದು ಇನ್ಯಾರೋ ಅಸುರರ ಪೂಜೆ ಆಗಿ ಹೋಗುತ್ತಷ್ಟೆ. ಅದು ಅಸುರರ ಪೂಜೆ ಆಗುತ್ತೆ ಹೊರತಾಗಿ ದೇವರ ಪೂಜೆ ಆಗೋದಿಲ್ಲ. ಮಧ್ವಾಚಾರ್ಯರು, ನಮ್ಮ ಗುರುಗಳು, ಯಾರು ಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ದೇವರ ಪೂಜೆ ಮಾಡಿ ಪರಿಹಾರ ಮಾಡಿಕೊಳ್ಳಿ ತೋರಿಸಿಕೊಟ್ರು, ಆ ಪೂಜೆ ಹೇಗೆ ಮಾಡಬೇಕು ಅನ್ನೋದನ್ನು ಅವರೇ ತೋರಿಸಿಕೊಟ್ರು. ಕುರು ಭುಂಕ್ಷ್ವಚ ಕರ್ಮ ನಿಜನ್ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ಕುರು ಭುಂಕ್ಷ್ವಚ ಕರ್ಮ ನಿಜನ್ ನಿಯತಂ ಹರಿಪಾದ ವಿನಮ್ರಧಿಯಾ ಸತತಂ. ನಿಜಂ ಕರ್ಮ ಕುರು. ಯಾರು ಸುಮ್ಮನೆ ಉಳಿಬಾರದು. ಯಾರೋ ದುಡಿದು ಹಾಕ್ತಾರೆ, ನಾ ಸುಮ್ಮನೆ ಆರಾಮದಿಂದ ಊಟ ಮಾಡ್ತಾ ಇರ್ತೇನೆ, ಇಲ್ಲ. ಕುರು, ನಿನ್ನ ಕರ್ಮವನ್ನು ನೀನು ಮಾಡು. ಯಾರ್ದೋ ಕೆಲಸ ಮಾಡೋದಲ್ಲ, ನೀನು ಏನು ಆಯ್ದುಕೊಂಡಿದ್ಯಲ್ಲ ಅದನ್ನು ಪ್ರಾಮಾಣಿಕವಾಗಿ ಮಾಡು. ಮಾಡುವಾಗ ಹರಿಪಾದ ವಿನಮ್ರಧಿಯ ಸತತಂ, ದೇವರ ಸ್ಮರಣೆ ಇರಲಿ. ಅದು ವೈದ್ಯಕೀಯ ವೃತ್ತಿ ಇರಬಹುದು, ಅಧ್ಯಾಪನ ಇರಬಹುದು, ಕೃಷಿ ವೃತ್ತಿ ಇರಬಹುದು, ಗುಮಾಸ್ತನ ಕೆಲಸ ಇರಬಹುದು. ಹರಿಪಾದ ವಿನಮ್ರಧಿಯ ಸತತಂ, ಇದು ನಾನು ಎಲ್ಲರ ಹೃದಯದೊಳಗಿರುವಂತಹ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ, ಎಚ್ಚರ ಇರಲಿ. ಭುಂಕ್ಷ್ವ, ಪ್ರತಿಫಲವನ್ನು ನೀನು ಅನುಭವಿಸು. ಅಲ್ಲಿ ಕೂಡ ನಿಯತಂ ಭುಂಕ್ಷ್ವ, ಇತಿಮಿತಿ ಇರಲಿ, ಭೋಗದಲ್ಲಿ ಇತಿಮಿತಿ ಇರಲಿ. ಆಗಲೂ ಕೂಡ ಹರಿಪಾದ ವಿನಮ್ರಧಿಯ ಸತತಂ, ದೇವರ ಸ್ಮರಣೆ ಇರಲಿ. ಪ್ರತಿಫಲವನ್ನು ಉಣ್ಣುವಾಗ ಭಗವಂತನ ಸ್ಮರಣೆ ಇದೆ ಅಂತಂದರೆ ಉಂಡದ್ದೆಲ್ಲ ಭಗವತ್ ಪ್ರಸಾದ. ಕರ್ತವ್ಯವನ್ನು ಮಾಡುವಾಗ ದೇವರ ಸ್ಮರಣೆ ಇದೆ, ಮಾಡಿದ್ದೆಲ್ಲ ದೇವರ ಪೂಜೆ, ಮಾಡಿದ್ದೆಲ್ಲ ಬದುಕೆಲ್ಲವೂ ಕೂಡ ದೇವರ ಪೂಜೆ. ಪ್ರತಿಫಲವನ್ನು ಉಣ್ಣುವಾಗ ದೇವರನ್ನು ಸ್ಮರಿಸಿಕೊಂಡೆವು, ಉಂಡದ್ದೆಲ್ಲ ಭಗವತ್ ಪ್ರಸಾದ. ನಮ್ಮ ಬದುಕು ಹೀಗೆ ಭಗವನ್ಮಯವಾಗಿರಬೇಕು. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನ. ನಮ್ಮ ಪೂಜೆ, ಭಗವಂತನ ಪೂಜೆ ಹೀಗಿರಬೇಕು. ಗಮನಿಸಿ, ಆಧ್ಯಾತ್ಮಿಕ ಸಾಧನೆ ಬೇರೆ, ನಮ್ಮ ಐಹಿಕ ಬದುಕು ಬೇರೆ, ಸಾಮಾಜಿಕ ಬದುಕು ಬೇರೆ ಅಲ್ಲ. ಅನೇಕರು ಬಂದು ಅನ್ನೋದಿದೆ, ನಮಗೆ ಈ ಸಾಮಾಜಿಕ ಬದುಕು, ಸಾಂಸಾರಿಕ ಬದುಕು ಸಾಕಾಗಿ ಹೋಗಿದೆ, ನಾವು ಆಧ್ಯಾತ್ಮಿಕ ಜೀವನವನ್ನು ಮಾಡಬೇಕಂತ ಬಯಸ್ತಾ ಇದ್ದೇವೆ, ನಮಗೆ ದಾರಿ ತೋರಿ. ಗುರುಗಳು ಮಧ್ವಾಚಾರ್ಯ ತೋರಿದ್ದು ಇನ್ನು ಆಧ್ಯಾತ್ಮಿಕ ಬದುಕು ಬೇರೆ, ಸಾಮಾಜಿಕ ಬದುಕು ಬೇರೆ ಅಲ್ಲ. ಕುರು
ಸಮಾಜದಿಂದ ಎಲ್ಲವನ್ನು ಪಡೆದಿದ್ದಿ, ಸಮಾಜಕ್ಕೆ ಏನಾದರೂ ಒಂದನ್ನು ಕೊಡಬೇಕು, ಕರ್ತವ್ಯದಲ್ಲಿ ತೊಡಗಿಸಿಕೋ. ಕುರು ಕರ್ಮ ಇವ ತಸ್ಮಾತ್ವಂ, ಕೃಷ್ಣನ ಮಾತು. ಹಾಗೆ ಮಾಡುವಾಗ ಸ್ವಕರ್ಮಣ ತಮಭ್ಯರ್ಚ ಇದನ್ನೂ ಸೇರಿಸಿಕೊ. ಆಧ್ಯಾತ್ಮಿಕ ಬದುಕುವಾಯಿತು. ಕಂಡಲ್ಲಿ ವಿಶ್ವ ರೂಪ ಕಾಂಬಾರೋ, ಎಲ್ಲರೊಳಗೆ ಭಗವಂತನ ಕಾಣಬೇಕು. ಭಾಗವತದಲ್ಲಿ ಎಷ್ಟರ ತನಕ ಅಂತಾರೆ ಅಂತಂದರೆ, ಗುಡಿಯಲ್ಲಿ ಹೋಗಿ 10 ಗಂಟೆ ಪೂಜೆ ಮಾಡ್ತಿ, ಚೇತನರೊಳಗೆ ಭಗವಂತನ ಕಾಣದೆ ಅಲ್ಲಿ ಅವರಿಗೆ ಅನ್ಯಾಯ ಮಾಡ್ತಿ ಅಂತಂದರೆ, ನಿನ್ನ ಆ ಪೂಜೆ ಇದೆಯಲ್ಲ ಅದು ಪೂಜೆ ಅಲ್ಲ, ಡಾಂಭಿಕತ್ವೇನ ಸೋನುಮೇಯ, ಡಂಭಾಚಾರ ಮಾಡ್ತಾ ಇದ್ದಾನವನು. ಭಾಗವತದ ಮಾತು. ಆಧ್ಯಾತ್ಮಿಕ ಬದುಕು ಬೇರೆ, ಸಾಮಾಜಿಕ ಬದುಕು ಬೇರೆ ಇಲ್ಲ. ಎರಡನ್ನೂ ಜೊತೆ ಸೇರಿಸಿಕೊಂಡು ಹೋಗ್ಲಿಕ್ಕೆ ಬರತ್ತೆ. ಇದರಿಂದಾಗಿ ಆಧ್ಯಾತ್ಮಿಕ ಬದುಕು ನಮ್ಮದು ಪರಿಪೂರ್ಣವಾಯಿತು. ಸಮಾಜದಲ್ಲಿ ಕೂಡ ಮೋಸ, ಅವ್ಯವಹಾರ, ವಂಚನೆ ಒಂದಕ್ಕೂ ಎಡೆ ಇಲ್ಲ, ಎಲ್ಲಿಯೂ ಎಡೆ ಇಲ್ಲ. ಸಾಮಾಜಿಕ ಬದುಕು ಕೂಡ ಪರಿಶುದ್ಧವಾಗಿರತ್ತೆ. ಜಗದ್ಗುರುಗಳಾದ ಶ್ರೀಮಾನ್ ಮಧ್ವಾಚಾರ್ಯರನ್ನು ಗುರುಗಳನ್ನಾಗಿ ಪಡೆದಿರತಕ್ಕಂತಹ ಈ BSKB ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಹಾಗಾಗಿ ಇಲ್ಲಿ ಬಂದು ಬದುಕನ್ನು ಅರಸಲಿಕ್ಕೆ ಹೊರಟಾಗಲು ಕೂಡ ಕೃಷ್ಣನನ್ನು ಇಲ್ಲಿ ಬಂದು ಸ್ಥಾಪನೆ ಮಾಡಿ, ಇಲ್ಲ ನಾವು ನಿಮ್ಮ ಆರಾಧನೆಯ ರೂಪದಲ್ಲಿ ನಾವು ಬದುಕನ್ನು ಸಾಗಿಸ್ತೇವೆ ಅಂತ ಹೇಳಿಕೊಂಡು ಕೃಷ್ಣನ್ನು ಸ್ಥಾಪಿಸಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. 100 ಸಂವತ್ಸರಗಳನ್ನು ಕಾಣೋದು ಅಂತಂದರೆ ಸುಲಭದ ಮಾತಲ್ಲ. ಎಷ್ಟೆಷ್ಟೋ ಸಂಘಟನೆಗಳಿರ್ತಾವೆ. ಅವರ ವಾರ್ಷಿಕ ಕಾರ್ಯಕ್ರಮ ಏನು ಅಂತಂದರೆ ವಾರ್ಷಿಕೋತ್ಸವ ಮಾಡೋದು. ಎಷ್ಟೋ ಸಂಘಟನೆಗಳಿರ್ತಾವೆ. ವರ್ಷದಲ್ಲಿ ಒಂದು ಕೆಲಸ ಏನು ಕೇಳಿದರೆ ವಾರ್ಷಿಕೋತ್ಸವ ಮಾಡೋದಕ್ಕೋಸ್ಕರವೇ ಒಂದು ಸಂಘಟನೆಗಳು ಇರ್ತವೆ. ಬೇರೆ ಏನು ಆ ಕಡೆ ಈ ಕಡೆ ಯಾವುದೂ ಇರೋದಿಲ್ಲ. ಇಲ್ಲಿ ಹಾಗಲ್ಲ. ವರ್ಷದ ಉದ್ದಕ್ಕೂ ಕೂಡ ನಿರಂತರವಾಗಿ ಬಗೆಯ ಸಾಧನೆಗಳನ್ನು ಮಾಡ್ತಾ 100 ವರ್ಷ ಗಟ್ಟಿಯಾಗಬೇಕು ಅಂತಿದ್ದರೆ, ಸಂಘಟನೆ ಯಾವುದೇ ಒಂದು ಗಟ್ಟಿಯಾಗಬೇಕು ಅಂತಿದ್ದರೆ ಆ ಸಂಘಟನೆಯಲ್ಲಿ ಆ ಕಾರ್ಯಗಳೇನಾದರೂ ನಿರಂತರತೆ ಇರಬೇಕು. ಯಾವುದೋ ವರ್ಷಕ್ಕೊಮ್ಮೆ ಯಾವತ್ತೋ ಒಮ್ಮೆ ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂತಂದರೆ ಆ ಸಂಘಟನೆಯೊಳಗೆ ಏನು ಬಿಗಿ ಅದು ಇರೋದಿಲ್ಲ, ಬಲವಾಗಿರೋದಿಲ್ಲ. ನಿರಂತರ ಕಾರ್ಯಶೀಲವಾಗಿರಬೇಕು. ಆವಾಗ ಮಾತ್ರ ಇಂತಹ 100 ವರ್ಷವನ್ನು ಕಾಣುವಂತಹ ಸಂಘಟನೆ ಆ 100 ವರ್ಷವನ್ನು ಕಾಣೋದು ಸಾಧ್ಯ. ನಮ್ಮ ಈ ಅಸೋಸಿಯೇಷನ್ನು ಹಾಗೆ ದೂರದ ಊರಿಂದ ಬದುಕನ್ನು ನಡೆಸಿಕೊಂಡು ಬಂದಾಗಲೂ ಕೂಡ ದೇವರನ್ನು, ನಮ್ಮ ಆಚಾರ ವಿಚಾರ ಇವನ್ನೆಲ್ಲವನ್ನು ಕೂಡ ಮೈ ತುಂಬಿಸಿಕೊಂಡು, ನಮ್ಮ ಹಿರಿಯರು ಕೊಟ್ಟಂತಹ ದೊಡ್ಡ ಸಂಪತ್ತು ಇದು. ನಮ್ಮ ಹಿರಿಯರು ಕೊಟ್ಟ ದೊಡ್ಡ ಸಂಪತ್ತು ಇದು. ಯಾವುದು? ನಮ್ಮ ಸಂಸ್ಕೃತಿ. ಭೌತಿಕವಾದ ಸಂಪತ್ತು ಅದು ಯಾವತ್ತೋ ಕಾಲಕ್ಕೆ ಅದು ಹಾಳಾಗಿ ಹೋಗುತ್ತೆ. ಅನುಭವಿಸ್ತಾ ಹಾಳಾಗಿ ಹೋಗುತ್ತೆ. ಪ್ರಪಂಚವೇ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯತ್ತ ತಲೆಬಾಗಿ ನಮಸ್ಕರಿಸ್ತಾ ಇದೆ. ಅಂತಹ ಸಂಸ್ಕೃತಿಯನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಉಳಿಸಬೇಕು, ಗಳಿಸಬೇಕು, ಬೆಳೆಸಬೇಕು. ನಮ್ಮ ಮುಂದಿನ ತಲೆಮಾರಿ ಕೂಡ ಹಸ್ತಾಂತರಿಸಿ ಹೋಗಬೇಕು. ನಾವು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಹಿರಿಯರು ಕೊಟ್ಟಿರುವ ಆಸ್ತಿ ಸಾಕಷ್ಟು ಇತ್ತು. ಇವನು ಏನು ಮಾಡಿದ, ಅಂದಾದೊಂದಿ ಖರ್ಚು ಮಾಡಿ ಹಾಳು ಮಾಡಿಬಿಟ್ಟ. ಮಕ್ಕಳ ಕಾಲಕ್ಕೆ ಮಕ್ಕಳು ಬೆರಳೆತ್ತಿ ತೋರಿಸ್ತಾರೆ. ನಮ್ಮ ಹಿರಿಯರು ಮಾಡಿಟ್ಟಂತಹ ಆಸ್ತಿ 10 ತಲೆಮಾರಿಗೆ ಸಾಕುವಾಗುವಷ್ಟಿತ್ತು. ಇವನು ನಮ್ಮಪ್ಪ ಅಂದಾದೊಂದು ಖರ್ಚು ಮಾಡಿ ನಮ್ಮ ಕೈಗೆ ಏನೂ ಇಲ್ಲ ಅಂತ ಮಾಡಿದ, ನಮ್ಮ ಕೈಗೆ ಕರಟ ಕೊಟ್ಟ. ಬೇಡುವ ಸ್ಥಿತಿಯಲ್ಲಿ ನಮ್ಮ ತಂದಿಟ್ಟ. ನಮ್ಮ ಮಕ್ಕಳು ನಮ್ಮದು ಬೆರಳು ಮಾಡಿ ತೋರಿಸಿ ಬೈತಾರೆ. ಇದು ಕೇವಲ ಇಂತಹ ಭೌತಿಕ ಸಂಪತ್ತಿನ ವಿಷಯದಲ್ಲಿ ಮಾತ್ರ ಅಲ್ಲ. ನಮ್ಮ ಈ ಆಧ್ಯಾತ್ಮಿಕ ಸಂಪತ್ತು, ನಮ್ಮ ಈ ಧಾರ್ಮಿಕ ಸಂಪತ್ತು ನಾವು ಇದನ್ನೂ ಉಳಿಸಬೇಕು. ತಂದೆ ತಾಯಿಂದಿರ ಆಸ್ತಿಯಲ್ಲಿ ಪಾಲು ಬೇಕು, ತೋಟದಲ್ಲಿ ಬೇಕು, ಇನ್ನೇನು ಭೂಮಿಯಲ್ಲಿದ್ದೂ ಬೇಕು, ಆ ಅಕೌಂಟಲ್ಲಿದ್ದದ್ದು ಬೇಕು, ಚಿನ್ನದಲ್ಲೇ ಬೇಕು, ಪಾತ್ರೆಯಲ್ಲೇ ಬೇಕು, ಎಲ್ಲ ಪಾಲು ಕೇಳ್ತೇವೆ. ಅವಶ್ಯ ಪಡೆಯೋಣ. ಅದಕ್ಕೂ ಮಿಗಿಲಾದದ್ದು ಈ ಯಾವುದು ನಮ್ಮ ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಧಾರ್ಮಿಕ ಸಂಪತ್ತು.
ನಾವು ಅದನ್ನು ಉಳಿಸಿ ಬೆಳೆಸಿ ಮಕ್ಕಳಿಗೆ ಕೊಡದೆ ಹೋದರೆ ನಾಳೆ ದಿವಸ ನಮ್ಮ ಮಕ್ಕಳು ನಮ್ಮ ಹತ್ರ ಬಿಟ್ಟು ಮಾಡಿ ತೋರಿಸ್ತಾರೆ, ಇಂತಹವರ ಕಾಲದಲ್ಲಿ ಹಾಳಾಯಿತು. ಮಕ್ಕಳು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತ ಜಪ ಮಾಡಬೇಕು ಅಂತ ಆದರೆ ಯಾರೋ ಫಾರಿನ್ನವರು ಬಂದು ತುಳಸಿ ಮಾಲೆ ಕೊಟ್ಟು ನೀನು ಜಪ ಮಾಡು ಅಂತ ಹೇಳೋದಲ್ಲ. ಅದು ನಮ್ಮ ಈ ನೆಲದ ಸಂಸ್ಕೃತಿ. ಬೆಳಗಾದ ಎದ್ದಾಕ್ಷಣ ಹೇಳುವ ಮೊದಲ ಮಂತ್ರ ಹರೇ ರಾಮ ಹರೇ ಕೃಷ್ಣ. ಇವತ್ತು ಯಾರಾದರೂ ಮಣಿಮಾಲ ಕೈಯಲ್ಲಿ ಹಿಡ್ಕೊಂಡು ಜಪ ಮಾಡ್ತಾ ಇದ್ದಾರೆ ಅಂತಂದರೆ ನೀ ಯಾವ ಇಸ್ಕಾನ್ ಸೇರಿದ್ದು ಅಂತ ಕೇಳುವಷ್ಟರ ಮಟ್ಟಿಗೆ ಅದು ನಮ್ಮದು ಅಲ್ಲ, ಯಾರೋ ಪರಕೀಯರದ್ದು ಅಂತ ಭಾವನೆ ಬಂದುಬಿಟ್ಟಿದೆ ನಮಗೆ. ಅಲ್ಲ, ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಆ ಸಂಸ್ಕೃತಿಯನ್ನು ಕೊಡಬೇಕು, ಇನ್ಯಾರೋ ಒಂದು ಕೊಡುವ ಹಾಗೆ ಆಗಬಾರದು. ಮಕ್ಕಳೇನು ಹೇಳ್ತಾರೆ, ನಮ್ಮ ಹಿರಿಯರ ಕಾಲದಲ್ಲಿ ಇಷ್ಟು ಸಂಪತ್ತಿತ್ತು, ಇವರು ನಮ್ಮ ಅಪ್ಪನ ಕಾಲದಲ್ಲಿ ಅದೆಲ್ಲ ಬಿಟ್ಟು ಹೋಯಿತು, ನಾವು ಮತ್ತೆ ಪುನಃ ಪಡಿಬೇಕಾದ್ರೆ ಇನ್ಯಾರ ಹತ್ರ ಹೋಗಬೇಕಾಯಿತು, ಆ ಸ್ಥಿತಿ ಬರಬಾರದು. ನಮ್ಮ BSKB ಅಸೋಸಿಯೇಷನ್ನು ಹಾಗೆ ದೂರದ ಮುಂಬೈ ನಗರಕ್ಕೆ ಇದು ಏನು ಆಧುನಿಕ ಬದುಕನ್ನು ಅಪ್ಪಿಕೊಂಡಿರತಕ್ಕಂತಹ ನಗರ ಆಗಿದ್ದರೂ ಕೂಡ ಅಷ್ಟೇ ಸತ್ವಯುತವಾಗಿ ಇದೆ, ಆಧ್ಯಾತ್ಮಿಕ ಬದುಕು ಕೂಡ ಅನ್ನೋದು ಅಷ್ಟೇ ಬಲವಾಗಿದೆ ಅಂತ ಹೇಳಿಕೊಂಡು ಅದನ್ನು ಸಾಧಿಸಿ ತೋರಿಸಿದವರು ನಮ್ಮ ಈ BSKB ಅಸೋಸಿಯೇಷನ್ನು. ಒಬ್ಬ ವ್ಯಕ್ತಿಯನ್ನು ನಾವು ಹರಸಬಹುದು, ಶತಮಾನಂ ಭವತಿ ಶತಾಯು ಪುರುಷ ಅಂತ ಹೇಳಿಕೊಂಡು ಅದಕ್ಕೂ ಮಿಗಿಲಾದಂತಹ ಬದುಕನ್ನು ಸಾಗಿಸಬೇಕು ಅಂತಿದ್ದರೆ ಇವತ್ತಿಬ್ಬರನ್ನು ನಾವು ವಿಶೇಷವಾಗಿ ಸನ್ಮಾನಿಸಿದವರಲ್ಲ, 100 ದಾಟಿ ಬದುಕಿದವರು. ಭಗವಂತ ಅನುಗ್ರಹ, ಅವರ ತಪಸ್ಸಿನ ಉಪಾಧಿಯ ಬದುಕು, ಅದು ಮಾತ್ರ, ಅದರಿಂದ ಮಾತ್ರ ಆ 100 ವರ್ಷ ದಾಟಿಯೂ ಬದುಕಲಿಕ್ಕೆ ಸಾಧ್ಯ. ಅಂಥ ಹಿರಿಯರನ್ನು ನಾವು ಗೌರವಿಸಿದ್ದೇವೆ. ಅದಕ್ಕೂ ಮೀರಿ ಒಂದು 200 ವರ್ಷ ಬದುಕ್ತೇವೆ ಅಂತ ಹೇಳಿದರೆ ಆಗು ಹೋಗುವಂಥದ್ದಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿ ಬದುಕ್ತಾ ಇದ್ದಂತೆ ದಿನಗಳದಂತೆ ಅವನು ಸಾವಿಗೆ ಸಮೀಪಿಸೋದು. ಹುಟ್ಟಿದ ವ್ಯಕ್ತಿ ದಿನಗಳದಂತೆ ಸಾವಿಗೆ ಸಮೀಪಿಸ್ತಾರೆ. ನಾವು ಏನೇ ಹರಸಲಿ 200 ವರ್ಷ ಬದುಕು ಅಂತ ಹೇಳ್ಬಹುದಷ್ಟೇ, ನಮ್ಮ ಮಾತಾಗಿ ಉಳಿಯತ್ತೆ, ವ್ಯಕ್ತಿಗೆ ಸಾಧ್ಯ ಇಲ್ಲ. ಆದರೆ ಒಂದು ಸಂಸ್ಥೆಗೆ ಹಾಗಲ್ಲ ಆಗತ್ತೆ. ಹಾಗಾಗಿ ಹುಟ್ಟಿದ BSKB ಅಸೋಸಿಯೇಷನ್ 50 ಮಂದಿಯಿಂದ ಹುಟ್ಟಿದ ಸಂಸ್ಥೆ ಇವತ್ತು ಇಷ್ಟು ದೊಡ್ಡ ಸದಸ್ಯರನ್ನು ಪಡೆದುಕೊಂಡು ಇಷ್ಟು ಗಟ್ಟಿಯಾಗಿ ನಿಂತಿದೆ. 100ನೇ ವರ್ಷಕ್ಕೆ ಮೊದಲು ಪುಟ್ಟ ಗುಡಿಯಾಗಿದ್ದದ್ದು 100 ವರ್ಷ ಬಂದಾಗ ಇಷ್ಟು ಬೃಹದಾಕಾರದಲ್ಲಿ ಬೆಳೆದು ನಿಂತು ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿಕೊಟ್ಟಿದೆ. ಸಂಸ್ಥೆ ಇದೇ ರೀತಿ ಕೇವಲ ತಮ್ಮೊಳಗೆ ಮಾತ್ರ ಅಲ್ಲ, ಇವತ್ತು ಮುಂಬಯಿಯ ಎಲ್ಲ ಜನರು, ಮಹಾರಾಷ್ಟ್ರದ ಎಲ್ಲ ಜನರು, ಅರೆ ಇಲ್ಲಿ ಒಂದು ಇಂತಹ ಒಂದು ಕೃಷ್ಣ ಮಂದಿರ ಇದೆಯಾ ಅಂತ ಹೇಳಿಕೊಂಡು ಇಲ್ಲಿನ ಆ ಕಲೆ, ಆಚಾರ, ವಿಚಾರ, ಸಂಸ್ಕೃತಿಯನ್ನೆಲ್ಲ ಕಣ್ಣೆತ್ತಿ ತಲೆ ಎತ್ತಿ ನೋಡುವ ಹಾಗೆ ಮಾಡಿಟ್ಟಂತಹ ದೊಡ್ಡ ಕೀರ್ತಿ ಈ BSKB ಅಸೋಸಿಯೇಷನ್ನಿಗಿದೆ. ಇವತ್ತು ಹಳ್ಳಿಯಲ್ಲಿ ಹೋದರೂ ಕೂಡ ಮನೆಯಲ್ಲಿ ಹಸು ಇಲ್ಲ. ಹಳ್ಳಿಯೊಳಗೂ ಕೂಡ ಮನೆಯಲ್ಲಿ ನಮ್ಮ ಒಂದು ಕಾಲಕ್ಕಿತ್ತು ಗೋಶಾಲೆಗಳೇ ಇದ್ವು, ಮನೆಯಲ್ಲಿ ಗೋಶಾಲೆಗಳು. ಆದರೆ ಇವತ್ತು ಒಂದು ಮನೆಯಲ್ಲಿ ಒಂದು ಹಸುವೂ ಇಲ್ಲ. ಆದರೆ ಮುಂಬೈ ಮಹಾನಗರದಲ್ಲಿ ಗೋಪಾಲಕೃಷ್ಣನ ಸನ್ನಿಧಾನದಲ್ಲಿ ಪೋಡೆಯ ಮಧ್ಯದಲ್ಲಿ ಗೋವನ್ನು ಕಟ್ಟಿ, ಗೋಪಾಲಕೃಷ್ಣನ ಆರಾಧನೆ ಅಂತಂದರೆ ಕೇವಲ ಪ್ರತಿಮೆ ಮಾತ್ರ ಪೂಜೆ ಮಾಡಿದರೆ ಗೋಪಾಲಕೃಷ್ಣನ ಆರಾಧನೆ ಆಗೋದಿಲ್ಲ. ಗೋವೇ ಇಲ್ಲದೆ ಗೋಪಾಲಕೃಷ್ಣ ಎಲ್ಲಿಂದ? ಆದರೆ ಇಲ್ಲಿ ಹಾಗಿಲ್ಲ, ನೇರವಾಗಿ ಗೋವನ್ನೂ ಕೂಡ ಸಾಕಿ, ಇದು ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ. ಮನಸ್ಸು ಮಾಡೋದಷ್ಟು ನಮಗೆ ಬೇಕು, ದೇವರ ಅನುಗ್ರಹ ಜೊತೆಗೆ ಇದ್ದೇ ಇರತ್ತೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಧನುರ್ಧಾರಿಯಾದ ಪಾರ್ಥ ಅಂತಂದರೆ ಪ್ರಯತ್ನಶೀಲನಾದ ನರ. ಪ್ರಯತ್ನ ಇಲ್ಲ ಅಂತಂದರೆ ನಯೋತ್ಸೈತಿ ಗೋವಿಂದ ಮುಕ್ತ ತೂಷ್ಣೀಮ ಭೂವ. ಧನುಸನ್ನು ಕೈಯಲ್ಲಿ ಕುಡಿದಂತಹ ಅರ್ಜುನನಿಗೆ ಇಲ್ಲ ಜಯವೂ ಇಲ್ಲ, ವಿಜಯವೂ ಇಲ್ಲ, ಏನಿಲ್ಲ. ಕರಿಷ್ಯೇ ವಚನಂತವ, ನೀನನ್ನದು ನಡೀತೇನೆ ಅಂತ ಹೇಳಿಕೊಂಡು ಯಾವಾಗ ಧನುಸನ್ನು ಕೈಯಲ್ಲಿ ಹಿಡಿದು ಎದ್ದು ನಿಂತ, ತತ್ರ ಶ್ರೀ ವಿಜಯ ಭೂತಿ ಧ್ರುವ ನೀತಿರ್ಮತಿರ್ಮಮ. ನಮ್ಮ BSKB ಅಸೋಸಿಯೇಷನ್ ಇವತ್ತು ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದೆ ಅಂತಂದರೆ ಅದರ ಹಿಂದೆ ನಿಮ್ಮೆಲ್ಲರ, ನಿಮ್ಮ ಪೂರ್ವಿಕರ, ನಿಮ್ಮ ಎಲ್ಲರ ಅಖಂಡವಾಗಿರತಕ್ಕಂಥ ನಿರಂತರವಾದ ಪ್ರಯತ್ನ ಯಶಸ್ವಿಯಾಗಿದೆ ಅಂತಂದ ಮೇಲೆ ಅದಕ್ಕೆ ಭಗವಂತ ಅನುಗ್ರಹ ಇದೆ ಎಂಬುದು ಅದು ನಿಶ್ಚಿತ. ಇವಾಗ ಅಂತಹ ದೊಡ್ಡ ಸಾಧನೆಯನ್ನು ಮಾಡಿರತಕ್ಕಂತಹ ಅಸೋಸಿಯೇಷನ್ನ ಎಲ್ಲ ಸದಸ್ಯರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ಹೊತ್ತಲ್ಲಿ
ನಮ್ಮನ್ನು ಕೂಡ ಕರೆಸಿ ಪುಷ್ಪವೃಷ್ಟಿಯನ್ನು ಮಾಡಿ ಗೌರವಿಸಿದ್ದೀರಿ. ಪುಷ್ಪ ಅಂತಂದರೆ ಅದು ಹಗುರ ಎಂಬುದಕ್ಕೆ ಇನ್ನೊಂದು ಸಂಕೇತ. ಯಾವುದೇ ಕೆಲಸವನ್ನು ಹೇಳುವಾಗ ಆ ಕೆಲಸ ಏನು, ಹೂವನ್ನೆಷ್ಟು ಹೂವಿನಷ್ಟು ಹಗುರ, ಹೂವನ್ನೆತ್ತಿ ಆ ಕಡೆಗೆ ಇಟ್ಟಾಗ ಆಯಿತು ಅಂತ ಅನ್ನೋದಿದೆ. ಅದು ನಾ ಹೇಳ್ತೇನೆ ಇವತ್ತು ಸುಳ್ಳು. ಹೂ ಎಂಬುದು ಹಗುರ ಅಲ್ಲ, ಹೂ ಎಂಬುದು ಭಾರ. ಇವತ್ತು ನಮ್ಮ ಮೇಲೆ ಬಿದ್ದ ಹೂವಿನ ರಾಶಿಯಲ್ಲಿ ನಾವು ಮೇಲೆ ಏಳೋದು ಕಷ್ಟ ಆಗೋಯಿತು. ಅದು ಕೇವಲ ಹೂವಿನ ಭಾರ ಅಲ್ಲ, ಆ ಹೂವಿನೊಳಗೆ ನಿಮ್ಮ ಪ್ರೀತಿ, ಅಭಿಮಾನ, ಭಕ್ತಿ, ಆದರ ಅನ್ನತಕ್ಕಂತಹ ಭಾರವನ್ನು ತುಂಬಿದ್ದಕ್ಕೆ ನನಗೆ ಅದು ಹೇಳೋದೇ ಕಷ್ಟ ಆಗಿ ಹೋಯಿತು. ಆ ರೀತಿ ಇದು ಯಾಕೆ ಅಂತಂದರೆ ನಾವು ಏನೋ ಇಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದೇವೆ ಅಂತಲ್ಲ. ನಮ್ಮ ಗುರುಗಳು ಇಲ್ಲಿ ಅಂಥ ಆ ಅನುಗ್ರಹವನ್ನು ಇಲ್ಲಿ ಮಾಡಿದ್ದಾರೆ. ಆ ಗುರುಗಳ ಅನುಗ್ರಹದಿಂದ ಭಗವದ್ ಅನುಗ್ರಹ ನಮಗೆ ಸಿದ್ಧವಾಗಿದೆ ಅಂತ ಹೇಳಿಕೊಂಡು ನಾವು ಮಾಡುವ ಪೂಜೆ ಏನಿದೆ ಯಾವುದು ಕೂಡ ವ್ಯಕ್ತಿಗಲ್ಲ. ಗುರುಗಳಿಗೆ ನಮಸ್ಕಾರ ಮಾಡಿದರೆ ನಾರಾಯಣ ನಾರಾಯಣ ಅಂತ ಹೇಳ್ತಾರೆ. ಏನು ಗೊತ್ತಾ, ಆಕಾಶಾತ್ ಪತಿತಂ ತೋಯಂ, ನಾವು ನಿತ್ಯ ಪಠಿಸುವ ಶ್ಲೋಕ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಮಳೆ ಎಲ್ಲಿ ಬೀಳತ್ತೆ? ಗುಡ್ಡದ ಮೇಲೆ ಬೀಳಬಹುದು, ಮನೆ ಮಾಡಿನ ಮೇಲೆ, ರಸ್ತೆ ಮಧ್ಯದಲ್ಲಿ, ಹೊಲ ಗದ್ದೆಯಲ್ಲಿ. ಕೊನೆಗೆ ಅದು ಎಲ್ಲ ಒಂದಾಗಿ ತೋಡಾಗಿ ತೊರೆಯಾಗಿ ನದಿಯಾಗಿ ಸಮುದ್ರವನ್ನು ಹೇಗೆ ಸೇರತ್ತೆ. ಯಾರಿಗೇ ನೀವು ಗೌರವಿಸಿ ನಮಸ್ಕಾರ ಮಾಡಿ, ಆ ವ್ಯಕ್ತಿಗಲ್ಲ, ಒಳಗಿರತಕ್ಕಂಥ ಭಗವಂತನಿಗೆ, ಒಳಗಿರುವ ಭಗವಂತನಿಗೆ ಅನ್ನೋ ಅನುಸಂಧಾನ ನಮ್ಮಲ್ಲಿ ಕೊಟ್ಟವರ ಮಧ್ವಾಚಾರ್ಯರು. ಆ ಏನು ಅನುಸಂಧಾನ ನಮ್ಮಲ್ಲಿ ನಿರಂತರ ಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಈ ಶ್ಲೋಕವನ್ನು ಪಠಿಸಿ ನಾವು ನಮಸ್ಕರಿಸ್ತೇವೆ. ಗುರುಗಳಿಗೆ ನಮಸ್ಕಾರ ಮಾಡುವಾಗ ಏನು ಹೇಳ್ತಾರೆ? ನಾರಾಯಣ ನಾರಾಯಣ ಅಂತ ಹೇಳ್ತಾರೆ. ಯಾಕೆ? ನೀವು ಮಾಡಿದ ನಮಸ್ಕಾರ ನನಗಲ್ಲ, ಅದು ಶ್ರೀಮನ್ನಾರಾಯಣನಿಗೆ, ಭಗವಂತನಿಗೆ, ಅವು ನಿನಗೆ ಅನುಗ್ರಹಿಸಲಿ ಅಂತ ಹೇಳಿಕೊಂಡು. ಆ ರೀತಿ ಇವತ್ತು ಹರಿಗುರುಗಳ ಅನುಗ್ರಹದಿಂದ ನಮ್ಮೊಳಗೆ ಭಗವಂತನನ್ನು ಕಂಡು ನೀವೆಲ್ಲರೂ ಕೂಡ ಅಂತಹ ಪುಷ್ಪವೃಷ್ಟಿಯನ್ನು ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಹರಿಗುರುಗಳ ಅನುಗ್ರಹದ ಶ್ರೀರಕ್ಷೆ ನಿರಂತರ ಇರಲಿ. ಇಲ್ಲಿ 100 ವರ್ಷದ ಇವತ್ತು ಶತಮಾನೋತ್ಸವದ ಪ್ರಾರಂಭ ಇವತ್ತು ಆಗಿದೆ. ಇನ್ನು ಮುಂದೆ ಅನೇಕ ಇಂತಹ ಉತ್ಸವಗಳನ್ನು ಸಮಾಜೋಪಯೋಗಿಯಾಗಿರತಕ್ಕಂಥ ಅನೇಕ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನೇಕ ನಡೆಯಲಿಕ್ಕಿದ್ದಾವೆ. ಅವೆಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುವಂತೆ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಸುರೇಶ್ ರಾಯರದ್ದು ಅವರ ಚಿಂತನೆ, ಅವರ ಕರ್ತೃತ್ವ ಶಕ್ತಿ ಇದು ಅದ್ಭುತವಾಗಿರುವಂಥ ಅದು. ಒಬ್ಬ ವ್ಯಕ್ತಿ ಏನನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒಬ್ಬ ವ್ಯಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಂಘೇ ಶಕ್ತಿ ಕಲವು ಯುಗೆ. ಎಲ್ಲರನ್ನೂ ಒಂದು ಸುಭಾಷಿತ ಇದೆ, ಮಂತ್ರವಾಗದೇ ಇರುವಂತಹ ಅಕ್ಷರ ಇಲ್ಲ, ಔಷಧವಾಗದೇ ಇರತಕ್ಕಂತಹ ಒಂದು ಸಸ್ಯ ಅಂತ ಇಲ್ಲ, ಅಯೋಗ್ಯನಾಗಿರತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಇಲ್ಲ. ಯೋಜಕಸ್ತತ್ರ ದುರ್ಲಭ. ಇವನ್ನೆಲ್ಲ ಆಯಾ ಜಾಗದಲ್ಲಿ ಯೋಜಿಸುವಂತಹ ವ್ಯಕ್ತಿ ಅವರು ಮಾತ್ರ ದುರ್ಲಭ. ಅವನೊಬ್ಬ ಸಿಕ್ಕಿಬಿಟ್ಟ ಅಂತಂದರೆ ಯಾರಿಂದ ಒಂದು ಯಾವುದೇ ಅಕ್ಷರ ಅದು ಮಂತ್ರ ಆಗಿಬಿಡತ್ತೆ, ಯಾವುದೇ ಸಸ್ಯ ಅದು ಔಷಧಿ ಆಗಿಬಿಡತ್ತೆ, ಯಾವುದೇ ವ್ಯಕ್ತಿ ಅವನು ಮಹಾ ಸಾಧಕ ಆಗಿಬಿಡ್ತಾನೆ. ಅಂತಹ ಒಬ್ಬ ಯೋಜಕ ಬೇಕು. ಯೋಜಕಸ್ತತ್ರ ದುರ್ಲಭ. ಕೆ ಸುರೇಶ್ ರಾಯರಂತಹ ನಮ್ಮ ಸುರೇಶ್ ರಾಯರನ್ನು ನೀವೆಲ್ಲ ಪಡೆದಿದ್ದೀರಿ. ಅವರು ಎಲ್ಲರನ್ನು ಕೂಡ ಹಾಗೆ ಯಾರೊಂದಿಗೂ ವೈಮನಸ್ಯ ಅಂತ ಇಲ್ಲೇ ಇಲ್ಲ, ಯಾರನ್ನೂ ಗದರಿದ್ದು ಅಂತ ಹೇಳಿಕೊಂಡು ನಾವು ನೋಡೇ ಇಲ್ಲ. ಹಾಗೆ ಎಲ್ಲರೂ ಅನೇಕ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಎಲ್ಲರನ್ನು, ಇದು ಕೇವಲ ಯಾವುದು ಬ್ರಾಹ್ಮಣರು ಅಂತಲ್ಲ, ದಕ್ಷಿಣ ಕನ್ನಡದ ಎಲ್ಲ ಅವರು ಯಾವುದೇ ವರ್ಗದ ಸಮಾಜದ ಜನ ಇರಬಹುದು ಅಷ್ಟೇ ಅಲ್ಲ, ಕರ್ನಾಟಕದವರು ಮಾತ್ರ ಅಲ್ಲ, ಮಹಾರಾಷ್ಟ್ರದವರು ಎಲ್ಲರೂ ಕೂಡ ಸೇರಿಸಿಕೊಂಡು ಈ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಅವರ ಜೊತೆಗೆ ಅವರಿಗೆ ಹೆಗಲಣೆಯಾಗಿ ಶ್ರಮಿಸಿರುವಂತಹ ನೀವೆಲ್ಲ ಸದಸ್ಯರನ್ನು ಕೂಡ, ಸಮಾಜದ ಎಲ್ಲ ಗಣ್ಯರನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಹರಿಗುರುಗಳ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ. ಎಲ್ಲರಿಗೂ ಭಗವದ್ ಅನುಗ್ರಹ ಆಗಲಿ. ಬದುಕಿನಲ್ಲಿ ಬರಬಹುದಾದ ಏನೇ ಸಂಕಷ್ಟಗಳಿರೋದನ್ನೆಲ್ಲ ದೂರ ಮಾಡಿ ದೇವರು ನಿತ್ಯ ಸುಖ ಸಂತೋಷ ಸಮೃದ್ಧಿಯನ್ನು ಕರುಣಿಸಲಿ ಅಂತ ಮತ್ತೊಮ್ಮೆ ದೇವರಿಗೆ ಪ್ರಾರ್ಥಿಸ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರೂ ಕೊಡ್ತಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.